ರೋಲ್ ಪ್ಲೇ. ಇದರಲ್ಲಿ ಚಿತ್ತವಿಕಲತೆ ಅಂದರೆ ಹೇಗಿರುತ್ತೆ, ಏನಿರುತ್ತೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಈ ಒಂದು ನಾಟಕ ಪ್ರದರ್ಶನ ಇದೆ. ಇದರಿಂದ ಹೋಗಿ ಅಣ್ಣನಾಗಿ ರಾಮಯ್ಯನಾಗಿ ನಾನು ರಾಮಯ್ಯನ ಹೆಂಡತಿಯಾಗಿ ಜನನಿ, ಮಂತ್ರವಾದಿಯಾಗಿ ಧನು, ಸಮಾಜ ಕಾರ್ಯಕರ್ತನಾಗಿ ನಾನು ಡಾಕ್ಟರ್ ಆಗಿ ಭಾರ್ಗವರಾವ್. ನಮಸ್ಕಾರ. ನಮ್ಮ ESIC ಮೆಡಿಕಲ್ ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಅವರು ಒಂದು ಸಿಜೋಫ್ರೀನಿಯಾ ಅವೇರ್ನೆಸ್ ಡೇ ಅಂತ ಹೇಳಿ ನಾವು ಮಾಡಿದ್ದೇವೆ. ಈ ಸಿಜೋಫ್ರೀನಿಯಾ ಅವೇರ್ನೆಸ್ ಡೇಯಲ್ಲಿ ಒಂದು ಬೀದಿ ನಾಟಕವನ್ನು ಪ್ರದರ್ಶಿಸಿ ಇದರಿಂದ ಒಂದು ಆಗುವಂಥ ಒಂದು ಅವೇರ್ನೆಸ್, ಹೆಲ್ತ್ ಅವೇರ್ನೆಸ್ ಬಗ್ಗೆ ಗಮನ ಕೊಟ್ಟು ಅದ್ರ ಬಗ್ಗೆ ನಾವು ಇವತ್ತಿನ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾದ ಕಾರಣ ನೇಚರ್ ಅಥವಾ ನರ್ಚರ್ ಅಂತ ಹೇಳ್ತೀವಿ. ಅದರಲ್ಲಿ ಜೀನ್ಸ್ ಆಗಿರುವಂಥ ವಿಚಾರಗಳು ಇರ್ತದೆ, ಅದು ಅದರಿಂದನೂ ಬರ್ತದೆ. ನೆಕ್ಸ್ಟು ನರ್ಚರ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ಗಳಿಂದನೂ ಇದು ಬರುವಂಥ ಚಾನ್ಸಸ್ ಇರ್ತದೆ. ಈ ಎರಡೂ ವಿಚಾರಗಳು ನಾನಾ ಥರ ಕಾರಣಗಳಿಂದ ಒಬ್ಬ ಮನುಷ್ಯನಿಗೆ ತೊಂದರೆಗಳಾಗಿ ಈ ಪ್ರಾಬ್ಲಮ್ ಅರೌಂಡ್ 17 ವರ್ಷ 16 ವರ್ಷದಿಂದನೇ ಸ್ಟಾರ್ಟ್ ಆಗೋಂಥ ಚಾನ್ಸಸ್ ಇದೆ. 20-25 ವರ್ಷ ತನಕ ಬರೋ ಚಾನ್ಸಸ್ ಇರುತ್ತೆ. ಸಂಪೂರ್ಣವಾಗಿ ಗುಣಮುಖರಾಗಲು ಅರ್ಧ ಜನ ಅಷ್ಟು ಗುಣಮುಖ ನಾವು ನೋಡಿದ್ದೀವಿ, ಅದು ಹಾಗೆ ಆಗ್ತಾರೆ. ಆದರೆ ಇನ್ನೂ ಅರ್ಧ ಜನ ಸ್ವಲ್ಪ ಅವ್ರ ಕಂಟ್ರೋಲಿಗಂತೂ 100% ಬರ್ತಾರೆ. ಸೊ ಅದು ಕಂಟ್ರೋಲಿಗೆ ಬರೋಕ್ಕೆ ಅವ್ರು ಮಾತ್ರೆಗಳು ತೊಗೊತಾ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ. ಇದು BP ಶುಗರ್ ಥರನೇ ಕಾಯಿಲೆ ಅಂದ್ಕೊಂಡು ಮಾತ್ರೆ ತೊಗೋಬೇಕು, ಅವರು ತೊಗೊಳಲ್ಲ, ಮಾತ್ರೆ ಬಿಟ್ಬಿಡ್ತಾರೆ. ಅದು ರೆಸಿಸ್ಟೆನ್ಸ್ ಮತ್ತು ಡಿಸಬಿಲಿಟಿ ಬರೋಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಯೋಗ ಮಾಡೋದ್ರಿಂದ ಅದು ಫಸ್ಟು ಫ್ಯೂ ಸ್ಟೇಜಸ್ಸಲ್ಲಿ, ಅಕ್ಯೂಟ್ ಸ್ಟೇಜಸ್ಸಲ್ಲಿ ಆಗದಲ್ಲೇ ಇರ್ಬೋದು, ನಂತರ ಸ್ಟೇಜಸ್ಸಲ್ಲಿ ಅದು ಹೆಲ್ಪ್ ಆಗ್ತಾ ಇದೆ. ಅದರಿಂದ ಏನಾಗ್ತದೆ ಅಂತಂದರೆ ಅಟ್ಲೀಸ್ಟ್ ಅವರಿಗೊಂದು ಜೀವನ ಶೈಲಿ ಉತ್ತಮ ಆದಾಗ ಈ ಒಂದು ಕಾಯಿಲೆಗಳು ಹೆಲ್ಪ್ ಆಗುತ್ತೆ. ಆದರೆ ಪ್ರಮುಖವಾಗಿ ಇದಕ್ಕೆ ಟ್ರೀಟ್ಮೆಂಟು ಮಾತ್ರೆನೇ ಮತ್ತು ಫಾರ್ಮಕೋಥೆರಪಿನೇ ಪ್ರಮುಖವಾದ ಟ್ರೀಟ್ಮೆಂಟು. ಫ್ಯಾಮಿಲಿ ಸಪೋರ್ಟ್ ಮೊದಲನೇದಾಗಿ ಈ ಥರ ಕಾಯಿಲೆ ಇದೆ ಅಂತ ಒಂದು ಆಕ್ಸೆಪ್ಟ್ ಮಾಡುವಂಥ ವಿಚಾರ. ಒಂದು ಆಕ್ಸೆಪ್ಟೆನ್ಸ್ ಇರೋದಿಲ್ಲ, ಈ ಥರ ಕಾಯಿಲೆ ಇದೆ, ಇಲ್ಲ ನನ್ನ ಮಗಂಗೆ ಈ ಥರ ಕಾಯಿಲೆ ಇಲ್ಲ, ಯಾರೋ ಏನೋ ಹೇಳ್ತಾ ಇದ್ದಾರೆ, ಸ್ವಲ್ಪ ಬೆಳೀತಾ ಹೋಗಿ ಚೆನ್ನಾಗಾಗ್ತಾನೆ, ಅಥವಾ ಯಾವುದೋ ಒಂದು ಚಿಕ್ಕ ಪಟ್ಟ ಕಾರಣಕ್ಕೆ ಈ ಥರ ತೊಂದರೆ ಆಗಿದೆ, ಅದ್ಯಾವುದೋ ಮನೇಲೇನೋ ತೊಂದರೆ ಆಗಿದೆ, ಅವರ್ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಅದಕ್ಕೇನೋ ತೊಂದರೆ ಆಗಿದೆ, ಆ ಥರ ಒಂದು ವಿಚಾರದಲ್ಲಿ ಇವರು ಡಿವೈಟ್ ಆಗ್ತಾರೆ. ಆದರೆ ಇದು ರಿಯಾಲಿಟಿ ಏನು ಅಂತಂದರೆ, ದಯವಿಟ್ಟು ಇದು ಕಾಯಿಲೆ, ಇದು ಶುದ್ಧವಾದ ಒಂದು ಬ್ರೈನಲ್ಲಿ ಆಗುವಂಥ ಒಂದು ವಿಚಾರದಿಂದ ಆಗುವಂಥ ಕಾಯಿಲೆ. ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. ಸಿಂಪ್ಟಮ್ಸ್ ಬಂತು ಅಂದರೆ ಇಲ್ಲದೇ ಇರೋದನ್ನ ಇದೆ ಅಂತ ಅಂದ್ಕೊಳೋ ವಿಚಾರ. ಇಲ್ಲದೇ ಇರೋದು ಇದೆ ಅನ್ನೋದು ಅಂದರೆ, ಈಗ ಉದಾಹರಣೆಗೆ ಯಾರೇನೋ ಮಾತಾಡ್ತಿರ್ತಾರೆ, ಅವ್ರು ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತೇಳಿ ಮಾತಾಡುವಂಥದ್ದು. ಆಮೇಲೆ ನಂತರ ನನ್ನ ಬಗ್ಗೆ ಮಾತಾಡ್ಕೊಂಡು ಕೆಟ್ಟದ ಬಗ್ಗೆ ಮಾತಾಡ್ತಿದ್ದಾರೆ, ನನ್ನ ಬಗ್ಗೆನೇ ಏನೋ ಒಂದು ನನ್ನ ಹಿಂದೇನೋ ಮಾತಾಡ್ಕೊಂಡು ನನಗೆ ಹೊಡೆಯೋಕ್ಕೆ ಬರ್ತಾರೆ, ಫಾಲೋ ಮಾಡ್ತಿದ್ದಾರೆ, ಇವರ ನನಗೇನೋ ತೊಂದರೆ ಮಾಡ್ಬೋದು ನಾಳೆ, ಅವರು ನನಗೆ ಹೊಡೆಯೋಕ್ಕೆ ಬರ್ಬೋದು ಅಂತ ಹೆದರ್ಕೊಳೋದು, ಈ ವಿಚಾರಗಳೆಲ್ಲ ಅವರಿಗೆ ಭಾಳ ಇರ್ತದೆ. ಸರ್, ಈ ಥರ ಒಂದು ಸಿಂಪ್ಟಮ್ಸ್ ನೀವು ಹೇಳ್ದಂಗೆ ಸಾಮಾನ್ಯವಾಗಿ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಒಂದು ಏನು ಮೆಸೇಜ್ ಅಂಥವರಿಗೆ ಮೊದಲನೇದಾಗಿ ಎಲ್ಲದನ್ನು ವೈಜ್ಞಾನಿಕವಾಗಿ ಇದನ್ನು ನೋಡ್ಕೋಬೇಕು, ಸೈಂಟಿಫಿಕ್ ಆಗಿ ನೋಡ್ಕೋಬೇಕಾಗಿರೋದು. ದಯವಿಟ್ಟು ಫಸ್ಟು ಇದನ್ನು ನೀವು ಮೆಡಿಸಿನ್ಸ್ ಆಗಿ ಟ್ರೀಟ್ಮೆಂಟ್ ಕೊಡಿಸಿ, ಅದು ನಂತರ ನೀವು ಏನು ಮಾಡ್ತೀರೋ ಮಾಡಿ. ಈಗ ಕಲಿಯುಗದಲ್ಲಿ ನೀವು ಮಂತ್ರ ಮಾಡಿ ಮಾನವನ ಉದುರ್ಸೋಕ್ಕಾಗಲ್ಲ. ಮಂತ್ರ ಮಾಡಿ ಅದನ್ನು ಫಸ್ಟ್ ಕಲ್ಲು ಹೊಡೀರಿ, ಆಮೇಲೆ ಮಂತ್ರ ಹೊಡೀರಿ. ಈಗ ಮಂತ್ರ ಮಾಡಿ, ಸೊ ಅಟ್ಲೀಸ್ಟ್ ಕಲ್ಲು ಹೊಡೆದಿರೋದು ಮಾನವನಿಗೆ ಬೀಳಲಿ ಅಂತ ಅಟ್ಲೀಸ್ಟ್. ಓಕೆ, ನಮಸ್ಕಾರ. ಮೇ 24 ವಿಶ್ವ ಸ್ಕಿಜೋಫ್ರೀನಿಯಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್ ಈ ದಿನನ ಆ ರೀತಿ ನಿರ್ಧಾರ ಮಾಡಿದೆ. ಅದರ ಪ್ರಕಾರವಾಗಿ ಈ ದಿವಸ ನಮ್ಮ ESIC ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಬೀದಿ ನಾಟಕ ಮಾಡಿ ಜನರಿಗೆ ಅರಿವು ಮೂಡಿಸೋದಕ್ಕೆ ಒಂದು ಸಹಾಯ ಮಾಡಿದ್ದಾರೆ. ಅದಕ್ಕೆ ನಮ್ಮ ಡೀನ್ ಡಾಕ್ಟರ್ ಸಂಧ್ಯಾ ಅವರು ಸಹಕರಿಸಿದ್ದಾರೆ ಮತ್ತು ಇದನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಈ ವರ್ಷದ ಘೋಷವಾಕ್ಯ ಸೆಲೆಬ್ರೇಟಿಂಗ್ ದ ಪವರ್ ಆಫ್ ಕಮ್ಯುನಿಟಿ ಕೈಂಡ್ನೆಸ್, ಅಂದರೆ ಸಮುದಾಯದ ದಯೆಯ ಶಕ್ತಿಯನ್ನು ಆಚರಿಸುವುದು. ಅಂದರೆ ಸಮುದಾಯದವರು ಮಾನಸಿಕ ಕಾಯಿಲೆ ಅಂದರೆ ಈ ಚಿತ್ತವಿಕಲತೆ ಅನ್ನೋ ಕಾಯಿಲೆ ಬಗ್ಗೆ ತಿಳಿದುಕೊಂಡು ಅರಿವು ಪಡೆದುಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿದ್ದರೆ ನಿಮ್ಮ ದಯೆಯ ಮುಖಾಂತರ ಯಾವುದೇ ಭೇದ ಭಾವ ಮಾಡದೆ ಅವರಿಗೆ ಚಿಕಿತ್ಸೆ ದೊರಕಿಸೋದಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಕೋರ್ಕೊಳ್ತೇನೆ. ಸರ್, ಈ ಥರ ಕಾಯಿಲೆಗಳು ಕಾಣಿಸ್ಕೊಳ್ಳೋಕೆ ಏನು ಪ್ರಮುಖವಾದ ಕಾರಣ? ಇದು ಒಂದು ಮಿದುಳಿನ ಕಾಯಿಲೆ. ಮಿದುಳಿನಲ್ಲಿ ಕೆಲವು ರಾಸಾಯನಿಕ ವಸ್ತುಗಳಿರುತ್ತೆ, ಡೋಪಮಿನ್ನು, ಸೆರೆಟೋನಿನ್. ಈ ರಾಸಾಯನಿಕ ವಸ್ತುಗಳು ಮಿದುಳಿನಲ್ಲಿ ಏರುಪೇರಾಗೋದ್ರಿಂದ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಸಂಪೂರ್ಣ ಗುಣಪಡಿಸ್ಬೋದಾ ಈ ಕಾಯಿಲೆ?
ಅರ್ಧದಷ್ಟು ಜನ ಸಂಪೂರ್ಣ ಗುಣಪಡಿಸ್ಬೋದು, ಇನ್ನು ಅರ್ಧ ಜನ ಕಂಟ್ರೋಲ್ ಅಂತೂ ಬರೋದಂತೂ ಗ್ಯಾರಂಟಿ. ಅಷ್ಟು ಒಳ್ಳೆ ಉತ್ತಮವಾದ ಔಷಧಿಗಳಿದೆ. ಔಷಧಿಗಳಿಂದ ಯಾವುದೇ ಸೈಡ್ ಎಫೆಕ್ಟ್ ಬಗ್ಗೆ ಭಯ ಪಡೋದು ಬೇಡ. ಸರಿಯಾಗಿ ಪರಿಶೀಲಿಸಿ ಅವರಿಗೆ ತಕ್ಕಂಥ ಔಷಧಿನ ನಮ್ಮ ವಿಭಾಗದಲ್ಲಿ ಕೊಡ್ತೀವಿ. ESIC ಬಂದರೆ ಫ್ರೀಯಾಗಿ ಕೊಡ್ತೀವಿ, ಬಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿದೆ. ESI ಮೆಂಬರ್ ಅಲ್ಲದವರೆಗೂ ಉಚಿತವಾಗಿ ಸಿಗುತ್ತೆ ಟ್ರೀಟ್ಮೆಂಟ್. ESI ಕಾರ್ಡ್ ಇದ್ದವ್ರಿಗೆ ಮಾತ್ರ ಸಿಗುತ್ತೆ. ಈ ಕಾಯಿಲೆ ಆನುವಂಶಿಕವಾಗಿಯೂ ಕೂಡ ಬರಬಹುದು. ನಮ್ಮ ಈ ಪ್ರಯತ್ನದ ಇದು ಏನು ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ, ಇಲ್ಲಿ ನೆರೆದಿರೋ ರೋಗಿಗಳಲ್ಲಿ, ಅವರ ಕುಟುಂಬದವರಿಗೆ ಇದರ ಅರಿವು ಮೂಡಿಸೋದೇ ಇಂದಿನ ಈ ಪ್ರಯೋಗದ ಮುಖ್ಯ ಗುರಿ. ಇಡೀ ಪ್ರಪಂಚದಲ್ಲಿ ಈ ದಿನಾನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅನೇಕ ಆಸ್ಪತ್ರೆಗಳಲ್ಲಿ ಇಂಥ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡಿರ್ತಾರೆ.